ಮೈಸೂರು ದಸರಾ ಚಾಲನೆಗೆ ಬಾನು ಮುಸ್ತಾಕ್ ಹೆಸರು ಫೈನಲ್ ವಿಚಾರದ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಸಂವಿಧಾನದಲ್ಲಿ ಅವಕಾಶ ಇದೆ, ಅದಕ್ಕೆ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಯಾಕೆ ಮಾಡಬೇಕು, ಯಾಕೆ ಮಾಡಬಾರದು ಎಂಬುದರ ಬಗ್ಗೆ ಮೈಸೂರು ಸಂಸದರು ಬಹಳ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಸರ್ಕಾರ ನಿರ್ಣಯವನ್ನ ತೆಗೆದುಕೊಂಡಿದೆ, ಅದನ್ನ ಒಪ್ಪಿಕೊಳ್ಳಬೇಕು ಅಷ್ಟೇ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. ಈಗ ಬಾನು ಮುಸ್ತಾಕ್ನವ್ರು ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕಂತಕ್ಕಂಥ ವಾದಕ್ಕಿಂತ ಜಾಸ್ತಿ ಭಾಳ ಸೂಕ್ಷ್ಮವಾಗಿ ಅಲ್ಲಿರ್ತಕ್ಕಂಥ ಯಾರು MP ಇರ್ತಕ್ಕಂಥ ನಮ್ಮ ಒಡೆಯರವರು ಭಾಳ ಬ್ಯೂಟಿಫುಲ್ಲಾಗಿ ಅನಲೈಸ್ ಮಾಡಿ ಹೇಳಿದ್ದಾರೆ. ಸೊ ಐ ಥಿಂಕ್ ಅವರಲ್ಲೇ ಪರ ವಿರೋಧ ಇರತಕ್ಕಂಥದ್ದು ಯಾಕೆ ಕರಿಬಾರತಕ್ಕಂಥದ್ದು ನಮ್ಮ ವಾದ. ಸರ್ಕಾರ ಒಂದು ನಿರ್ಣಯ ತೊಗೊಂಡಾಗ ಅದಕ್ಕೆ ಒಪ್ಕೋಬೇಕು. ಅದಕ್ಕೆ ಅವರು ಅದರಲ್ಲಿ ರಾಜಕೀಯ ಬೆಳೆಸ್ಕೋಬೇಕು ಅನ್ನಂಗಿದ್ರೆ ನಾವು 100 ಕೇಳ್ಬೋದಲ್ಲ. ನಿನ್ನೇನೆ ಕೇಳಿದ್ವಿ, ಅವರು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡೋಕ್ಕೆ ಹೋದರು, ಅವಾಗ ನಮ್ಮ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗಿಲ್ಲ. ಯಾರು ನಮ್ಮ ಪ್ರೆಸಿಡೆಂಟ್, ಯಾರು ಯಾರು ದ್ರೌಪದಿ ಮುರ್ಮು ಯಾಕೆ ಕರ್ಕೊಂಡು ಹೋಗಲಿಲ್ಲ? ಯಾಕೆ ವಿಧವೇದ ಅಂತ ಕರ್ಕೊಂಡು ಹೋಗಿಲ್ಲ? ಏನು ವಾಲ್ಮೀಕಿ ಅಂತ ಕರ್ಕೊಂಡು ಹೋಗಿಲ್ಲ? ಏನು ಕಾರಣ ಏನು? ಹಿಂಗೆ ನಾವು ಕೇಳ್ಬೋದಲ್ಲ ಪ್ರಶ್ನೆಗಳು. ಆಯಿತು, ನೀವು ರಾಮ ಮಂದಿರ ಓಪನ್ ಮಾಡಿದ್ರೆ ಮತ್ತೆ ನೀವು ಯಾಕೆ ಕರ್ಕೊಂಡು ಹೋಗಲಿಲ್ಲ? ರಾಮ ಮಂದಿರ ಕೂಡ ನೀವು ತಾನೇ ಓಪನ್ ಮಾಡಿದ್ದು, ಬರೀ ಮೋದಿ ಸಾಹೇಬ್ರು ತಾನೇ ಪೂಜೆ ಮಾಡಿದ್ದು, ಬೇರೆ ಯಾರು ಕರ್ಕೊಂಡು ಹೋಗಿಲ್ಲಲ್ಲ, ಯಾಕೆ ಹೋಗಬಾರ್ದು? ನೀವು ಅವ್ರನ್ನ ಕೂಡ ಕರ್ಕೊಂಡು ಪೂಜೆ ಮಾಡು. ಹಿಂಗೆ ಒಂದು ನಿರ್ಣಯ ತೊಗೊಂಡಾಗ ಅದಕ್ಕೆ ಒಪ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಅದರಾಗೆ ರಾಜಕೀಯವಾಗಿ ಏನೋ ಒಂದು ಮುಸ್ಲಿಂ ಪದ ಬಂದ ತಕ್ಷಣ ಫುಲ್ ಗೇರೆ ಮುಸ್ಲಿಮನ ಪದ ಬರಬೇಕು. ಮುಸ್ಲಿಮನ ಪದ ಇಲ್ಲಂದ್ರೆ ಟುಸ್, ಮುಸ್ಲಿಂ ಅಂತ ಪದ ಬಂದ್ಬಿಟ್ರೆ ಎಲ್ಲರೂ ಎದ್ದು ಕುಂತ ಮಾತಾಡ್ತಾರೆ. ಇಟ್ಸ್ ಲೆಫ್ಟ್ ಟು ದೆಮ್, ಗಾಡ್ ಬ್ಲೆಸ್ ದೆಮ್. ಇಫ್ ದಿಸ್ ಇಸ್ ದ ಒನ್ಲಿ ಇಶ್ಯೂ ಲಾಸ್ಟ್ 10 years, ದ ಒನ್ಲಿ ಇಶ್ಯೂ ಇಸ್ ದಿಸ್ ಓನ್ಲಿ ಇನ್ ದಿಸ್ ಕಂಟ್ರಿ. ಇವರೇ ಅಧಿಕಾರದಲ್ಲಿದ್ದು, ಇವರೇ ಸಂಪೂರ್ಣ ಅಧಿಕಾರ 20 ರಾಜ್ಯದಲ್ಲಿ ಇವರೇ ಇದ್ದು, ಕೇಂದ್ರದಲ್ಲಿ ಇವರೇ ಇದ್ದು, ಇವತ್ತು ಇವರೇ ಹೇಳ್ತಾ ಇದ್ದಾರೆ ಹಿಂದೂ ಕತ್ತರೆಮೆ ಅಂತೇಳಿ. 70 ವರ್ಷ ನಮ್ಮ ಆಡಳಿತದಾಗ ಯಾವತ್ತೂ ಹಿಂದೂ ಕತ್ತರೆನಾಗಿರಲಿಲ್ಲ. ಇವರೇ ಪ್ರೊಜೆಕ್ಷನ್ ಮಾಡೋದು, ಮೋದಿ ಸಾಹೇಬ್ರೆ ಭಾಷಣ ಮಾಡ್ತಾರೆ ಹಿಂದೂ ಕತ್ತರೆಮೆ ಅಂತ ಇವರೇ ಹೇಳ್ತಾರೆ. ಅಂದರೆ ಇವರ ಆಡಳಿತದಲ್ಲಿ 20 ರಾಜ್ಯಗಳಲ್ಲಿ ಇವರೇ ಇದ್ದು, 11 ವರ್ಷ ಕೇಂದ್ರದಲ್ಲಿ ಇವರೇ ಇದ್ದು ಹಿಂದೂ ಕತ್ತರೆಮೆ ಅಂತ ಇವರೇ ಹೇಳ್ತಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಓಟ್ ಚೋರಿದೇನು ನಾನು ಹೊಂಟತ್ತಲ್ಲ ಈಗ, ಅದಕ್ಕೆ ಡೈವರ್ಷನ್ಗೆ ಏನೋ ಮಾಡಬೇಕು ಮಾತನಾಡ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.